ಡೈರಿ ಫಾರ್ಮ್ ನ ಶುರು ಮಾಡಿ 5 ವರ್ಷ ಆಯ್ತು. ಒಂದು ಹಸುವಿಂದ ಸ್ಟಾರ್ಟ್ ಮಾಡಿದೆ, 20 ಅನಿಮಲ್ ವರೆಗೂ ಪರ್ಚೇಸ್ ಮಾಡಿದ್ವಿ, 100 ಅನಿಮಲ್ ವರೆಗೂ ಮಾಡಿದೀವಿ ಸರ್. ಕೆಲಸ ಜಾಸ್ತಿ ಇರುತ್ತೆ ಸರ್, ಕೊಟ್ಟಿಗೆಯಲ್ಲಿ ಲೇಬರ್ಸ್ ಜಾಸ್ತಿ ಬರುತ್ತೆ. ಅದೇ ಲೂಸ್ ಹೌಸಿಂಗ್ ಅಲ್ಲೇ ಮಾಡಿದ್ದಾದ್ರೆ ನಾವು ಗೊಬ್ಬರ ತೆಗಿಯಂಗಿರೋದಿಲ್ಲ, ಹಸುನ ತೊಳೆಯಂಗಿರಲ್ಲ. ನೋಡಿ 6 ತಿಂಗಳಾಗಿದೆ ಸರ್ ನಾವು ಈ ಹಸುನೆಲ್ಲ ವಾಶ್ ಮಾಡಿ ಇದನ್ನ ಫೆಡಾಕ್ ಸಿಸ್ಟಮ್ ಅಂತೀವಿ ಸರ್. ಲೂಸ್ ಹೌಸಿಂಗ್ ನ ಬಂದ್ಬಿಟ್ಟು 1.5 ಎಕರೆ ಜಾಗದಲ್ಲಿ ಮಾಡಿದೀವಿ. ಕೋಲಾರ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಡೈರಿ ಫಾರ್ಮ್ ಅಂದ್ರೆ ನಾವೇ ಮೊದಲನೇ ಬಾರಿಗೆ ಮಾಡಿದೀವಿ ಸರ್. ಒಂದು ಹಸುವಿಂದ ಶುರು ಮಾಡಿ 4 ಹಸು 5 ಹಸು ಈ ತರ ಮಾಡಿ ನಾವು ಒಂದು ಟೈಮ್ಗೆ 50 ಲೀಟರ್ ಇಂದ ಶುರು ಮಾಡಿದ್ರು. ಈಗ ಒಂದು ದಿನಕ್ಕೆ 400 ರಿಂದ 450 ಲೀಟರ್ ಹಾಲ್ನ ಡೈರಿಗೆ ಹಾಕ್ತೀವಿ. ಮೊದಲು ನಮ್ಮಲ್ಲಿ 20 ಅನಿಮಲ್ ತರಬೇಕಾದ್ರೆ ಎಲ್ಲ ಪ್ರತಿಯೊಂದು ಹಸುನು 10 ಲೀಟರ್ ಹಾಲು ಕೊಡ್ತಿತ್ತು ಸರ್. ಪಂಜಾಬಿಂದ ಹೋಗ್ಬಿಟ್ಟು ಇನ್ಕಮ್ ನ ಜಾಸ್ತಿ ಮಾಡೋಗಳಿಗೆ ದೊಡ್ಡ ಬ್ರೀಡ್ ಹಸುನ ತರ್ತಿದ್ರು. ನಮ್ಮಲ್ಲಿ ಇಷ್ಟು ಅನಿಮಲ್ ಇದೆಯಲ್ಲ, ನಮ್ಮ ಫಾರ್ಮ್ ಅಲ್ಲೇ ನಾವು ಯಾಕೆ ಬ್ರೀಡ್ ನ ಡೆವಲಪ್ ಮಾಡಬಾರ್ದು? ಬೇರೆ ಕಡೆಯಿಂದ ದುಡ್ಡು ಕೊಟ್ಟು 3 ಲಕ್ಷ 4 ಲಕ್ಷ ದುಡ್ಡು ಕೊಟ್ಟು ತರ್ತಾರೆ. ನಾನು ABS ನ ಸಮ್ಮೆನ್ ತರಿಸಿ ಎಲ್ಲಾ ಹಸುಗೂ ಈ ಸಮ್ಮೆನ್ ಮಾಡಿಸಿ ಬ್ರೀಡ್ ನ ಡೆವಲಪ್ ಮಾಡಂತ ಮಾಡಿದೀನಿ ಸರ್. ಅದು ಅಲ್ಲಿ ಕರುಗಳಿದೆಯಲ್ಲ, ಅದು ಬಂದ್ಬಿಟ್ಟು ಕಾಲ್ ಸೆಕ್ಷನ್ ಬರುತ್ತೆ. ಇದೆಲ್ಲ ಈ ಫರ್ಸು ಮತ್ತೆ ಆ ಕಡೆ ಇರೋದು ಮಿಲ್ಕಿಂಗ್ ಅನಿಮಲ್ಸ್. ಇವೆಲ್ಲ ಸೇರಿ ಈಗ 40 ರಿಂದ 50 ಹಸು ಬಂದ್ಬಿಟ್ಟು ನಮಗೆ ABS ಸಮ್ಮೆನ್ಗೆ ಕನ್ಸೀವ್ ಆಗಿದ್ದಾವೆ. ಆಲ್ರೆಡಿ ಒಂದು 10 ಹಸು ಕರು ಹಾಕಿದಾವೆ. ಆ ಬ್ರೀಡ್ ನ ಡೆವಲಪ್ ಮಾಡೋದ್ರಿಂದ ನಮ್ಗೆ ಹಾಲು ಜಾಸ್ತಿ ಆಗುತ್ತೆ, ನಮ್ಗೆ ಇನ್ಕಮ್ ಜಾಸ್ತಿ ಆಗುತ್ತೆ ಸರ್. ನಮ್ಮ ಲೋಕಲ್ ಏನು ನಮ್ಮ ಕರು ಬರುತ್ತೆ, ನಮ್ಮ ಕರುಗಳಲ್ಲಿ ಸೇಲ್ ಮಾಡಿದ್ರೆ 60 ರಿಂದ 70 ಸಾವಿರ ಸೇಲ್ ಮಾಡ್ಬೋದು ಸರ್. ಅದೇ ಇಂಪೋರ್ಟೆಡ್ ಸಮೆನ್ ಹಾಕಿ ಬ್ರೀಡ್ ನ ಕರುನ ಡೆವಲಪ್ ಮಾಡಿ ಸೇಲ್ ಮಾಡಿದ್ರೆ ನಮ್ಗೆ 1.5 ರಿಂದ 2 ಲಕ್ಷ ಸಿಗುತ್ತೆ. ಕೊಟ್ಟಿಗೆಯಲ್ಲಿ ಕಟ್ಟಾಕಿದ ಕಡೆ ಹಸು ಇದ್ರೆ ಹಸು ಆರೋಗ್ಯ ಕೂಡ ಕಡಿಮೆ ಇರುತ್ತೆ ಸರ್. ಮೇವು ಬೇಕಾದಾಗ ಮೇವು ತಿನ್ನತ್ತೆ. ಈಗ ಲೂಸ್ ಹೌಸಿಂಗ್ ಅಲ್ಲಿ ಕೆಳಗಡೆ ಬಂದು ರೆಸ್ಟ್ ಮಾಡಬೇಕಾದ್ರೆ ರೆಸ್ಟ್ ಮಾಡುತ್ತೆ, ಓಡಾಡುತ್ತೆ. ಮತ್ತೆ ಸಗಣಿನೂ ನೋಡಿ ಸರ್ ಏನು ಕ್ವಾಲಿಟಿಯಲ್ಲಿದೆ. ಇಲ್ಲಿ ನೋಡಿ ಸರ್, ಭೂಮಿಯಲ್ಲಿ ಓಡಾಡಿ ಹಸು ಸಗಣಿ ನೋಡಿ ಸರ್. ಬೆಳಗ್ಗೆ ಮೇವು ಕೊಡ್ತಿದ್ದು ನಮ್ಗೆ ಅಷ್ಟೇ 2 ಅವರ್ ಕೆಲಸ ಮುಗಿದು. ಬೆಳಗ್ಗೆ ಹಾಲು ಕರೆಯೋದು 1 ಅವರ್ ಕೆಲಸ, ಫೀಡ್ ಮತ್ತೆ ಮೇವು ಕೊಡೋದು 1 ಅವರ್ ಕೆಲಸ, 2 ಅವರ್ ಕೆಲಸ. ಅದೇ ಇಷ್ಟು ಹಸುಗೂ ಶೆಡ್ಡಲ್ಲಿ ಕೆಲಸ ಮಾಡಬೇಕಾದ್ರೆ 6 ರಿಂದ 7 ಜನ ಬೇಕಾಗಿತ್ತು. ಈ ಲೂಸ್ ಹೌಸಿಂಗ್ ಅಲ್ಲಿ ಮಾಡಿರೋದ್ರಿಂದ ಬರೀ 3 ಜನ ಸಾಕು ಸರ್. ಇಷ್ಟು 100 ಅನಿಮಲ್ನ ಬರೀ 3 ಜನ ನೋಡ್ಕೊಳ್ತಿದ್ದಾರೆ ಸರ್. ಮತ್ತೆ ಈವ್ನಿಂಗ್ 4 ಗಂಟೆಗೆ ಫೀಡ್ ಕೊಡ್ತೀವಿ, 5 ರಿಂದ 6 ಗಂಟೆಗೆ ಹಾಲು ಕರಿತೀವಿ, 7 ಗಂಟೆಗೆ ಮತ್ತೆ ಮೇವು ಹಾಕ್ಬಿಡ್ತೀವಿ. ಇಷ್ಟ ಅನಿಮಲ್ಗೂ ಮೇವು ಕೊಡೋದು 2 ಟೈಮ್ ಸರ್. ಅದು ಯಾವಾಗ ಬೇಕಾ ಅವಾಗ ತಿನ್ನತ್ತೆ, ಯಾವಾಗ ಬೇಕಾ ಅವಾಗ ಬಂದು ಇಲ್ಲಿ ಶೆಡ್ಡಲ್ಲಿ ರೆಸ್ಟ್ ಮಾಡುತ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನಂದೀಶ್ ಅಂತೇಳಿ, ದೆಬ್ಬನಹಳ್ಳಿ ಗ್ರಾಮ, ಬೂದಿಕೋಟೆ ಹೋಬಳಿ, ಬಂಗಾರಪೇಟೆ ತಾಲೂಕು, ಕೋಲಾರ ಜಿಲ್ಲೆ. ಶ್ರೀನಿವಾಸ ಡೈರಿ ಫಾರ್ಮಿಂದ ಮಾತಾಡ್ತಾ ಇದ್ದೀವಿ. ಎಷ್ಟು ವರ್ಷ ಆಯಿತು ಸರ್ ನೀವು ಡೈರಿ ಫಾರ್ಮ್ ಶುರು? ಸರ್ ನಾವು ಈ ಡೈರಿ ಫಾರ್ಮ್ನ ಶುರು ಮಾಡಿ 5 ವರ್ಷ ಆಯಿತು ಸರ್. ಓಕೆ, ಹೆಂಗೆ ಶುರು ಮಾಡಿದೆ, ಯಾಕೆ ಶುರು ಮಾಡಿದೆ? ಸರ್ ನಾವು ಮೊದಲು ಅಗ್ರಿಕಲ್ಚರ್ ಮಾಡ್ತಿದ್ವಿ. ಅಗ್ರಿಕಲ್ಚರ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಆಗ ಒಂದು ಬೆಳೆಯಲ್ಲಿ ಬಂದರೆ ನಮಗೆ ಒಂದು 4-5 ಬೆಳೆಯಲ್ಲಿ ಲಾಸ್ ಆಗ್ತಿತ್ತು. ಹಾಗಾಗಿ ಬೇರೆ ಏನಾದರೂ ಮಾಡಬೇಕಂತ ನೋಡಿದಾಗ ಈ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕಾದ್ರೆ ಕೆಲವೊಬ್ಬರು ಮಾಹಿತಿ ಕೊಟ್ಟಿದ್ದರು. ನಾವು ಈ ಥರ 30 ಹಸು ಇದೆ, 40 ಹಸು ಇದೆ, ಈ ಥರ ಇದು ಮಾಡ್ಬೋದು. ಆವಾಗ ನನಗೂ ಅನ್ನಿಸ್ತು ನಾವು ಏನಾದರೂ ಮಾಡಬೇಕಂತ ಅನಿಸ್ತು. ಆಗ ನಾನು ಯೂಟ್ಯೂಬಲ್ಲಿ ನೋಡಿದಾಗ ಒಂದು ಯಾವುದೋ ಒಂದು ಫಾರಮ್ದು ವೀಡಿಯೋ ನೋಡಿದಾಗ ಅವ್ರದ್ದೊಂದು 35 ಅನಿಮಲ್ ಇತ್ತು. ಅವ್ರ ದಿನಕ್ಕೆ 400 ಲೀಟ್ರ್ ಹಾಲು ಆಗ್ತಾಯಿದ್ದೇನೆ ಅಂದರು. ಹಾಲಾಗಿದ್ರೆ ನಮಗೂ ಏನಾದರೂ ಈ ಥರ ಮಾಡ್ಬೋದು ಅನ್ನಿಸಿದಾಗ ನಾನು ಶುರು ಮಾಡಿದೆ ಸರ್. ಒಂದು ಹಸುವಿಂದ ಸ್ಟಾರ್ಟ್ ಮಾಡಿದೆ, 20 ಅನಿಮಲ್ ವರೆಗೂ ಪರ್ಚೇಸ್ ಮಾಡಿದ್ವಿ ಸರ್. ನಾವು 20 ಅನಿಮಲ್ ವರೆಗೂ ತಂದು ಈಗ ಹತ್ರ 100 ಅನಿಮಲ್ ವರೆಗೂ ಮಾಡಿದ್ದೀವಿ ಸರ್. ಈಗ ಯಾವ ತಳಿನ ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್? ನಾವು ಡೈರಿ ಫಾರ್ಮಲ್ಲಿ ಶುರು ಮಾಡಬೇಕಾದ್ರೆ HF ಹಸುನ ತಂದ್ವಿ ಸರ್. ಇಲ್ಲಿ ಲೋಕಲಲ್ಲಿ HF ಹಸುನ ತೊಗೊಬಂದ್ವಿ ಸರ್. ನಾವು HF ತಳಿಯಲ್ಲೇ ನಾವು ಶುರು ಮಾಡಿದ್ದೀವಿ ಸರ್. ಸರ್ ನಾವು ಸ್ಟಾರ್ಟಿಂಗಲ್ಲಿ ನಾವು ಶುರು ಮಾಡಿದಾಗ ನಮ್ಮಲ್ಲಿ ಬರೀ 20 ಅನಿಮಲ್ ಬಂತು. 20 ಅನಿಮಲಲ್ಲಿ ನಮಗೆ ಕರು ಆಗಬೇಕಾದ್ರೆ ಒಂದು ವರ್ಷದಲ್ಲಿ ನಮಗೆ ಒಂದು 15 ರಿಂದ 16 ಕರು ಬರ್ತಿತ್ತು. ಅದರಲ್ಲಿ ಬಂದುಬಿಟ್ಟು ಕೆಲವೊಂದೆಲ್ಲ ಗಂಡು ಕರುನೇ ಬರ್ತಿತ್ತು. ರಿಮೈನಿಂಗ್ ನಮ್ಗೇನು ಸಿಗ್ತೈತಲ್ಲ ವರ್ಷದಲ್ಲಿ 5-6 ಕರುನೇ ಹೆಣ್ಣು ಕರು ಸಿಗ್ತದೆ. ಅದರಿಂದನೇ ಶುರು ಮಾಡಿ ಅದರ ಕರುನ ಹಂಗೆ ಡೆವಲಪ್ ಮಾಡಿ ಮತ್ತೆ ಅದಕ್ಕೆ ಕರು ಹಾಕೋ ಥರ ಮಾಡಿ ಈಗ ನೋಡಿ ಅದು ಇಷ್ಟು ಅನಿಮಲ್ ಮಾಡಿದ್ದೀವಿ ಸರ್. ಓಕೆ ಓಕೆ ಸರ್. ಶುರು ಮಾಡಿದಾಗೆ ಹಿಂಗೆ ಓಪನ್ ಶೆಡ್ಡು ಈ ಥರ ಮಾಡೋದು ಅಥವಾ ಹೇಗೆ ಸರ್? ಇಲ್ಲ ಸರ್, ನಾವು ಶುರು ಮಾಡಿದಾಗ ಕೊಠಡಿಯಲ್ಲಿ ಮಾಡಿದ್ವಿ ಸರ್. ಕಟ್ಟಾಕೋ ವ್ಯವಸ್ಥೆಯಲ್ಲಿ ಮಾಡಿದ್ವಿ. ಕಟ್ಟಾಕಬೇಕಾದ್ರೆ ನಿಮ್ಗೆ ಹಳೆ ಶೆಡ್ನ ಸಹ ತೋರಿಸ್ತೀವಿ ಯಾವ ರೀತಿ ಮಾಡ್ತಿದ್ವಿ ಅಂತ. ಅದರಲ್ಲಿ ಕೆಲಸ ಜಾಸ್ತಿ ಇತ್ತು ಸರ್. ಆಮೇಲೆ ಮಾಡ್ತಾ ರೀಸೆಂಟಾಗಿ ಒಂದು 6 ತಿಂಗಳಿಂದ ಈಚೆ ಈ ಥರ ಲೂಸ್ ಹೌಸಿಂಗ್ ಶೆಡ್ನ ಮಾಡಿದ್ದೀವಿ ಸರ್. ಅಲ್ಲಿಗೂ ಇಲ್ಲಿಗೂ ಏನು ಸಹ ವ್ಯತ್ಯಾಸ ಸರ್? ನಾವು ಕಟ್ಟಾಕೋದ್ರಿಂದ ಕಟ್ಟಾಕೋದು ಕಡೆ ಕೊಟ್ಟಿಗೆಯಲ್ಲಿ ಏನು ಮಾಡ್ತೀವಿ ಅಂದರೆ ಡೈಲಿ ಹಸುನ ವಾಶ್ ಮಾಡಬೇಕು, ಗೊಬ್ಬರ ತೆಗಿಬೇಕು, ಮತ್ತು ಲೇಬರ್ಸ್ ಕೆಲಸ ಜಾಸ್ತಿ ಇರುತ್ತೆ. ಹಸುನ ವಾಶ್ ಮಾಡೋದಕ್ಕೆ ದಿನಕ್ಕೆ 2 ಟ್ಯಾಂಕರ್ ನೀರು ಬೇಕಾಗತ್ತೆ. ಮತ್ತು ಕೆಲಸ ಜಾಸ್ತಿ ಇರುತ್ತೆ ಸರ್. ಕೊಟ್ಟಿಗೆಯಲ್ಲಿ ಲೇಬರ್ಸ್ ಜಾಸ್ತಿ ಬರುತ್ತೆ ಸರ್. ಅದೇ ಲೂಸ್ ಹೌಸಿಂಗಲ್ಲೇ ಮಾಡಿದ್ದಾದರೆ ನಮ್ಗೆ ನೋಡಿ ಸರ್, ಇಲ್ಲಿ ನೀವೇನು ಶೆಡ್ಡಲ್ಲಿ ನೋಡ್ತೀರಲ್ಲ, ಗೊಬ್ಬರ ತೆಗಿಯಂಗಿರೋದಿಲ್ಲ, ಹಸುನ ತೊಳೆಯಂಗಿರಲ್ಲ. ನೋಡಿ ಸರ್, ಈ ಹಸು ಎಲ್ಲ ನೋಡಿ 6 ತಿಂಗಳಾಗಿದೆ ಸರ್. ನಾವು ಈ ಹಸುನೆಲ್ಲ ವಾಶ್ ಮಾಡಿ 6 ತಿಂಗಳಾಗಿದೆ ಸರ್. 6 ತಿಂಗಳಿಂದ ತೊಳೆಯಂಗಿರೋದಿಲ್ಲ ಸರ್. ಮತ್ತೆ ಬೆಳಗ್ಗೆ ಬಂದುಬಿಟ್ಟು ಮೇವು ಬೆಳಗ್ಗೆ ಮತ್ತು ಸಾಯಂಕಾಲ ಮೇವು ಕೊಡ್ತೀವಿ, ಬೆಳಗ್ಗೆ ಸಾಯಂಕಾಲ ಫೀಡ್ ಕೊಡ್ತೀವಿ, ಮತ್ತು ಹಾಲು ಕರಿತೀವಿ. 2-3 ಕೆಲಸ ಬಿಟ್ಟರೆ ಬೇರೆ ಏನೂ ಕೆಲಸ ಇರಲ್ಲ ಸರ್ ನಮಗೆ ಇಲ್ಲಿ ಲೂಸ್ ಹೌಸಿಂಗಲ್ಲಿ. ಓಕೆ, ಇದನ್ನು ಫೆಡಾಕ್ ಸಿಸ್ಟಮ್ ಅಂತೀವಿ ಸರ್. ಇದು ಒಟ್ಟು ಎಷ್ಟು ಜಾಗದಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಸರ್? ಸರ್ ಈ ಒಂದು ಬಂದುಬಿಟ್ಟು 1.5 ಎಕರೆಯಲ್ಲಿ ಮಾಡಿದ್ದೀವಿ ಸರ್. ನಾವು ಈ ಒಂದು ಲೂಸ್ ಹೌಸಿಂಗ್ನ ಬಂದುಬಿಟ್ಟು 1.5 ಎಕರೆ ಜಾಗದಲ್ಲಿ ಮಾಡಿದ್ದೀವಿ ಸರ್. ನಮ್ಮದು ಫ್ಯೂಚರಲ್ಲಿ ಬಂದುಬಿಟ್ಟು 500 ಹಸು ಮಾಡೋಂಥ ಪ್ಲಾನ್ ಇದೆ ಸರ್. ಹಾಗಾಗಿ ನಾವೇನು ಮಾಡಿದ್ವಿ, ಒಂದೇ ಸರಿ 1.5 ಎಕರೆಗೆ ಪ್ಲಾನ್ ಮಾಡಿದ್ದೀವಿ ಸರ್. ಸರ್ ನಿಮ್ಮ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಫಾರ್ಮ್ ಯಾವ ಮಾಡಿದಾರೆ? ಇಲ್ಲ ಸರ್, ಎಲ್ಲ ಇಟ್ಕೊಂಡಿದ್ದಾರೆ. 10 ರಿಂದ 15 ಹಸು 20 ಹಸು ಇಟ್ಟಿದ್ದಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ಕೋಲಾರ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಡೈರಿ ಫಾರ್ಮ್ ಅಂದರೆ ನಾವೇ ಮೊದಲನೇ ಬಾರಿಗೆ ಮಾಡಿದ್ದೀವಿ ಸರ್. ನಾನು ಎಲ್ಲೂ ಕೇಳ್ಪಟ್ಟಿಲ್ಲ, 80 ಹಸು ಮೇಲ್ಪಟ್ಟಿರೋದು ಎಲ್ಲೂ ಇಲ್ಲ. ನಮ್ಮದು ಒಂದು 80+ ಅಂದರೆ 100 ತನಕ ಇದೆ ಸರ್. ಕರು ಎಲ್ಲ ಸೇರಿ 100 ಅನಿಮಲ್ವರೆಗೂ ನಮ್ಮದಿದೆ ಸರ್.
ಸೊ ಇನಿಷಿಯಲ್ ಆಗಿ ಅವಾಗೆಲ್ಲ ನೀವು ಹಾಲು ಆಗ್ತಾ ಇದೆ, ಹೌದು. ಅವಾಗೆಲ್ಲ ಎಷ್ಟು ಕರಿತಿದ್ವಿ ಸರ್ ಹಾಲು? ಡೈರಿ ಶುರು ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ನಾವು 50 ಲೀಟ್ರಿಂದ ಸ್ಟಾರ್ಟ್ ಮಾಡಿದ್ವಿ ಸರ್. 4 ಹಸು ಅಂದರೆ ಒಂದು ಹಸುವಿಂದ ಶುರು ಮಾಡಿ 4 ಹಸು 5 ಹಸು ಈ ಥರ ಮಾಡಿ ನಾವು ಒಂದು ಟೈಮ್ಗೆ 50 ಲೀಟ್ರಿಂದ ಶುರು ಮಾಡಿದ್ರು. ಇವಾಗ ಒಂದು ದಿನಕ್ಕೆ 400ರಿಂದ 450 ಲೀಟ್ರ್ ಹಾಲನ್ನ ಇದು ಮಾಡ್ತಿದ್ದೀವಿ ಸರ್, ಡೈರಿಗೆ ಹಾಕ್ತಿದ್ದೀವಿ ಸರ್. ಎಲ್ಲ HFನೇ ಆಯ್ಕೆ ಮಾಡ್ಕೊಂಡಿದ್ದಲ್ಲ? ಹೌದು ಮುಖ್ಯ ಕಾರಣ ಏನು ಸರ್? ಸರ್ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋದು ಏನಂದರೆ, ಈಗ ನಾವೊಂದು ಯೋಚನೆ ಮಾಡಿದ್ರೆ ಕಮರ್ಷಿಯಲ್ ಪರ್ಪಸ್ ಆಗಿ ಒಂದು ಸರಿ ಯೋಚನೆ ಮಾಡ್ತಾಯಿದ್ವಿ. ಬಂದರೆ ನಾವು ಮೊದಲು ಅಗ್ರಿಕಲ್ಚರ್ ಮಾಡ್ತಿದ್ವಿ, ನಮಗೆ ಇನ್ಕಮ್ ಪರ್ಪಸ್ಗೋಸ್ಕರ ನಾವು ಬಂದುಬಿಟ್ಟು HFನ ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. HFನ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ನಮಗೆ ಇನ್ಕಮ್ ಜಾಸ್ತಿ ಸಿಗುತ್ತೆ, ಹಾಲಿನ ಇಳುವರಿ ಜಾಸ್ತಿ ಬರುತ್ತೆ, ಮತ್ತು ನಮಗೆ ಹಾಲಿನ ಇಳುವರಿ ಜಾಸ್ತಿ ಬಂದಾಗ ನಮಗೆ ಇನ್ಕಮ್ಮು ಜಾಸ್ತಿ ಸಿಗುತ್ತೆ ಅನ್ನೋ ಕಾರಣಕ್ಕೆ HFನ ತಳಿನ ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. ಅದರಲ್ಲೂ ಕೆಲವೊಂದು ಜರ್ಸಿ ಕೂಡ ಇದೆ, ಕೆಲವೊಂದು 2-3 ಅನಿಮಲ್ಲು ಜರ್ಸಿ ಕೂಡ ಇಟ್ಕೊಂಡಿದ್ದೀವಿ. ಫ್ಯಾಟು ಸ್ವಲ್ಪ ಜಾಸ್ತಿ ಬರೋದಕ್ಕಂತ ಜರ್ಸಿನ ಸಹ ಇಟ್ಕೊಂಡಿದ್ದೀವಿ ಸರ್. ಸರ್ ನೀವು ಬ್ರೀಡ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ದೀರಾ? ಹೌದು ಸರ್. ಏನಕ್ಕೆ ಬ್ರೀಡ್ ಬಗ್ಗೆ ಕಾನ್ಸಂಟ್ರೇಷನ್? ಸರ್ ಈಗ ಈ ಒಂದು ಬ್ರೀಡ್ನ ಕಾನ್ಸಂಟ್ರೇಷನ್ ಮಾಡಿರೋ ಉದ್ದೇಶ ಏನಂದರೆ, ನೋಡಿ ಸರ್, ಮೊದಲು ನಮ್ಮಲ್ಲಿ 20 ಅನಿಮಲ್ ತರಬೇಕಾದ್ರೆ ಎಲ್ಲ ಪ್ರತಿಯೊಂದು ಹಸುನು 10 ಲೀಟ್ರ್ ಹಾಲು ಕೊಡ್ತಿತ್ತು ಸರ್. ಹಾಲನ್ನ ಇನ್ಕ್ರೀಸ್ ಮಾಡಬೇಕಂತ ಏನಾದರೂ ಒಂದು ಪ್ಲಾನ್ ಮಾಡೋಣ ಅಂತ ನೋಡಬೇಕಾದ್ರೆ ಕೆಲವೊಂದು ಡೈರಿ ಫಾರ್ಮ್ನೆಲ್ಲ ವಿಸಿಟ್ ಮಾಡಿದ್ವಿ. ನಾವೆಲ್ಲ ಈ ಥರ ಬ್ರೀಡಿಂಗ್ ಮಾಡ್ತಿದ್ವಿ ಅಂತ ಹೇಳಿದ್ರು. ಕೆಲವರು ಬಂದುಬಿಟ್ಟು ಯೂಟ್ಯೂಬಲ್ಲೆಲ್ಲ ಹೇಳಿದ್ರು ಈ ಥರ ಸಮೆನ್ ಹಾಕಿದ್ರೆ ಈ ಥರ ಇದಾಗತ್ತೆ ಅಂತೇಳಿ. ಕೆಲವರು ಏನು ಮಾಡಿದ್ದಾರೆ ಅಂದರೆ, ಪಂಜಾಬಿಂದ ಹೋಗ್ಬಿಟ್ಟು ಇನ್ಕಮ್ನ ಜಾಸ್ತಿ ಮಾಡೋಗಳಿಗೆ ದೊಡ್ಡ ದೊಡ್ಡ ಬ್ರೀಡ್ ಹಸುನ ತರ್ತಿದ್ರು. ನಾನೇನು ಯೋಚನೆ ಮಾಡಿದೆ, ನಮ್ಮಲ್ಲಿ ಇವಾಗ 25 ಹಸು 30 ಹಸು ಇತ್ತಲ್ಲ, ಆ ಟೈಮಲ್ಲಿ ಅಂದರೆ ಒಂದು 2 ವರ್ಷ ಹಿಂದೆ ಸರ್, ನಮ್ಮಲ್ಲಿ ಇಷ್ಟು ಅನಿಮಲ್ ಇದೆಯಲ್ಲ, ನಮ್ಮ ಫಾರಮಲ್ಲೇ ನಾವು ಯಾಕೆ ಬ್ರೀಡ್ನ ಡೆವಲಪ್ ಮಾಡಬಾರ್ದು? ಬೇರೆ ಕಡೆಯಿಂದ ದುಡ್ಡು ಕೊಟ್ಟು 3 ಲಕ್ಷ 4 ಲಕ್ಷ ದುಡ್ಡು ಕೊಟ್ಟು ತರ್ತಾರೆ, ನಾವು ಯಾಕೆ ಇಲ್ಲಿ ಬ್ರೀಡ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕಾದ್ರೆ ABS ಅವ್ರದ್ದು ಕಾಂಟ್ಯಾಕ್ಟ್ ಸಿಕ್ತು ಸರ್. ABS ಅವ್ರದ್ದು ಕಾಂಟ್ಯಾಕ್ಟ್ ಸಿಕ್ಕಿದಾಗ ಅವಾಗ ನಾನು ABSನ ಸಮ್ಮೆನ್ ತರಿಸಿ ಮೊದಲು ನಮ್ಮ ಫಾರಮ್ಗಂತ ಎಲ್ಲ ಹಸುಗೂ ಈ ಸಮ್ಮೆನ್ ಮಾಡಿಸಿ ಬ್ರೀಡ್ನ ಡೆವಲಪ್ ಮಾಡೋಂತ ಮಾಡಿದ್ದೀನಿ. ನೋಡಿ ಸರ್, ಈಗ ಇಲ್ಲಿ ಏನಿದೆ ಆ ಸೆಕ್ಷನ್ ಬಂದುಬಿಟ್ಟು ಕಾಲ್ಫ್ ಸೆಕ್ಷನ್ ಬರುತ್ತೆ ಸರ್. ಆ ಸೆಕ್ಷನ್ನು ಅದು ನೋಡಿ ಸರ್, ಅದು ಅಲ್ಲಿ ಕರುಗಳಿದೆಯಲ್ಲ, ಅದು ಬಂದುಬಿಟ್ಟು ಕಾಲ್ಫ್ ಸೆಕ್ಷನ್ ಬರುತ್ತೆ. ಇದೆಲ್ಲ ಈ ಫರ್ಸು ಮತ್ತು ಆ ಕಡೆ ಇರೋದು ಮಿಲ್ಕಿಂಗ್ ಅನಿಮಲ್ಸು. ಇವೆಲ್ಲ ಸೇರಿ ಈಗ 40ರಿಂದ 50 ಹಸು ಬಂದುಬಿಟ್ಟು ನಮಗೆ ABS ಸಮೆನ್ಗೆ ಕನ್ಸೀವ್ ಆಗಿದ್ದಾವೆ ಸರ್. ಇದರಲ್ಲಿ ಬಂದುಬಿಟ್ಟು ಆಲ್ರೆಡಿ ಒಂದು 10 ಹಸು ಕರು ಹಾಕಿದ್ದಾವೆ. ಆ ಕರುಗಳನ್ನ ನಂತರ ತೋರಿಸ್ತೀವಿ. ABSನ ಸಮೆನ್ನ ಬಳಸಿ ಸೆಕ್ಸ್ಡ್ ಸಮೆನ್ ಬಳಸಿ ಹೆಣ್ಣು ಕರು ಕೂಡ ಹುಟ್ಟಿರೋಂಥ ಕರುಗಳನ್ನ ಸಹ ತೋರಿಸ್ತೀವಿ ಸರ್. ಯಾಕೆ ಸರ್ ABS ಸಮೆನ್ಗೂ ನಾರ್ಮಲ್ ಸಮೆನ್ಗೂ ಏನು ಸರ್ ವ್ಯತ್ಯಾಸ? ಸರ್ ಈಗ ನಾರ್ಮಲ್ ಸಮೆನಲ್ಲಿ ಬಂದುಬಿಟ್ಟು ಏನಾಗಿದೆ ಅಂದರೆ, ಹಸು ಏನು 10 ಲೀಟ್ರ್ ಕೊಡುತ್ತೆ, ಅಲ್ಲಿ ಹುಟ್ಟುವಂಥ ಕರು ಸಹ ಸೇಮ್ ಅಷ್ಟೇ ಬರುತ್ತೆ ಸರ್. ಅದೇ ಈಗ ABSನ ಸಮೆನ್ ಬಳಸೋದ್ರಿಂದ ಇದ್ರ ಬ್ಲಡ್ ಲೈನ್ ಚೆನ್ನಾಗಿರುತ್ತೆ. ಮತ್ತು ಬಂದುಬಿಟ್ಟು ಈ ಬುಲ್ಸ್ನ ಇದು ರೆಕಾರ್ಡ್ನ ತೊಗೊಂಡ್ರೆ ಮಿನಿಮಮ್ ಅಂದರೆ 40ರಿಂದ 50 ಲೀಟ್ರ್ ಇರುತ್ತೆ ಸರ್ ರೆಕಾರ್ಡ್, ಮಿಲ್ಕ್ ರೆಕಾರ್ಡ್ ಇದು. ಹಾಗಾಗಿ ನಮ್ಮ ಹಸು ಈಗ ಒಂದು ಪರ್ ಡೇ 20 ಲೀಟ್ರ್ ಇದೆ ಅಂದರೆ, ಆ 20 ಲೀಟ್ರ್ ಇರೋಂಥ ಹಸುಗೆ ಈ ಬುಲ್ನ ಸೆಲೆಕ್ಟ್ ಮಾಡಿಕೊಟ್ರೆ ನಮಗೆ ನೆಕ್ಸ್ಟ್ ಬರೋಂಥ ದಿನಗಳಲ್ಲಿ ಹುಟ್ಟುವಂಥ ಕರುವಲ್ಲಿ 35ರಿಂದ 40 ಲೀಟ್ರ್ ಅದು ಹಾಲು ಸಿಗ್ಬೋದು ಸರ್. ಅದಕ್ಕೆ ಆಗ ಬ್ರೀಡ್ನ ಡೆವಲಪ್ ಮಾಡೋದ್ರಿಂದ ನಮಗೆ ಹಾಲು ಜಾಸ್ತಿ ಆಗುತ್ತೆ, ನಮ್ಗೆ ಇನ್ಕಮ್ಮು ಜಾಸ್ತಿ ಆಗುತ್ತೆ ಸರ್. ಮತ್ತು ಮುಂದಿನ ದಿನಗಳಲ್ಲಿ ಬೇಕಾದರೆ ನಾವು ಈ ಫರ್ಸ್ನ ಕೂಡ ಸೆಲ್ಲಿಂಗ್ ಮಾಡ್ಬೋದು ಸರ್. ಈಗ ನಮ್ಮ ಲೋಕಲ್ ಏನು ನಮ್ಮ ಕರು ಬರುತ್ತೆ, ನಮ್ಮ ಕರುಗಳಲ್ಲೇ ಸೇಲ್ ಮಾಡಿದ್ರೆ 60ರಿಂದ 70 ಸಾವಿರಕ್ಕೆ ಸೇಲ್ ಮಾಡ್ಬೋದು ಸರ್. ಅದೇ ಇಂಪೋರ್ಟೆಡ್ ಸಮೆನ್ ಹಾಕಿ ಬ್ರೀಡ್ನ ಕರುನ ಡೆವಲಪ್ ಮಾಡಿ ಸೇಲ್ ಮಾಡಿದ್ರೆ ನಮಗೆ 1.5ರಿಂದ 2 ಲಕ್ಷ ಸಿಗುತ್ತೆ ಸರ್. ಇಷ್ಟು ದೊಡ್ಡದಾಗಿ ಶೆಡ್ ನಿರ್ಮಾಣ ಮಾಡ್ಕೊಂಡು ಎಷ್ಟು ಖರ್ಚಾಯಿತು ಇದ್ರ ಬಗ್ಗೆ? ಸರ್ ನಾವು ಖರ್ಚು ಅಂತ ಲೆಕ್ಕಾಚಾರ ಮಾಡಿಲ್ಲ. ನಾನೊಂದು ಬ್ರೀಡ್ ಮಲ್ಟಿಫಿಕೇಷನ್ ಮಾಡಬೇಕಂತ ಹೇಳ್ಬಿಟ್ಟು ಶೆಡ್ನ ನಿರ್ಮಾಣ ಮಾಡಬೇಕಂತ ಪ್ಲಾನ್ ಮಾಡಿದೆ. ಸುಮಾರು ಡೈರಿ ಫಾರ್ಮ್ ವಿಸಿಟ್ ಮಾಡಿದೆ. ಬಟ್ ಕೆಲವೊಂದು ಕಡೆ ನೋಡಿದಾಗ ನಾನು ಈ ಥರ ಮಾಡ್ಕೊಳ್ಬೇಕು, ನಮ್ಮ ಶೆಡ್ನ ಈ ಥರ ನಿರ್ಮಾಣ ಮಾಡಿದ್ರೆ ನಮಗೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಕಂಪಾರ್ಟ್ಮೆಂಟ್ಸ್ ಮಾಡಿದ್ದೀನಿ ಸರ್. ಕರುಗಳಿಗೆ ಒಂದು, ಪಡ್ಡೆಗಳಿಗೆ ಒಂದು, ಮತ್ತು ಮಿಲ್ಕಿಂಗ್ ಅನಿಮಲ್ಸ್ ಅಂದರೆ ಹಾಲು ಫಲ ಅಂತೀವಿ ಸರ್, ಅದನ್ನ ಹಾಲು ಗಬ್ಬ ಅಂತೀವಿ, ಅದಕ್ಕೆ ಒಂದು ಕಂಪಾರ್ಟ್ಮೆಂಟು. ಮತ್ತು ಮಿಲ್ಕಿಂಗ್ ಅನಿಮಲು ಬರೀ ಮಿಲ್ಕಿಂಗಲ್ಲಿರೋ ಕಂಪಾರ್ಟ್ಮೆಂಟೇ ಬೇರೆ. ಮತ್ತು ಆ ಪ್ರೆಗ್ನೆನ್ಸಿ ಕೌಸ್ ಇರುತ್ತಲ್ವ, ಏನೇನು ಆ ಥರದಲ್ಲಿ ಟ್ರಾನ್ಸಿಷನ್ ಪೀರಿಯಡಲ್ಲಿ ಇರುತ್ತೆ, ಆ ಪ್ರೆಗ್ನೆನ್ಸಿ ಕಂಪಾರ್ಟ್ಮೆಂಟೇ ಬೇರೆ ಮಾಡಿದ್ದೀವಿ ಸರ್. ಈ ಥರ ಟೋಟಲಾಗಿ 5 ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿ ಡಿಫ್ರೆಂಟ್ ಭಾಗದ ಮಾಡ್ಕೊಂಡಿದ್ದಾರೆ ಸರ್. ಕೆಲವು ಕಡೆ ಬಿಸಿಲು ಬೀಳುತ್ತೆ. ಹೌದು ಸರ್. ಇದು ಬಗ್ಗೆ ಹೇಳೋದು ನೋಡಿ ಸರ್, ಇಲ್ಲಿ ಏನಂದರೆ ನೋಡಿ ಸರ್, ಇಲ್ಲಿ ನೋಡಿ ಅಲ್ಲಿ ನಾವು ಫೀಡ್ ಮ್ಯಾನೇಜರ್ ಮಾಡ್ಕೊಂಡಿದ್ವಿ. ಫೀಡ್ ಮ್ಯಾನೇಜರ್ ಮಾಡಬೇಕಾದ್ರೆ ಇಲ್ಲಿ ಏನಾಗುತ್ತೆ ನೋಡಿ, ಹಸು ಮೇವು ತಿನ್ನಬೇಕಾದ್ರೆ ಮಾತ್ರ ಅಲ್ಲಿ ಮೇವು ತಿನ್ನತ್ತೆ, ಫೀಡ್ ತಿನ್ನಬೇಕಾದ್ರೆ ಅಲ್ಲಿ ಫೀಡ್ ತಿನ್ನತ್ತೆ. ಮತ್ತು ರೆಸ್ಟ್ ಮಾಡಬೇಕಾದ್ರೆ ಬಿಸಿಲಿಗೆ ಬರುತ್ತೆ, ನೆರಳಿಗೆ ಬರುತ್ತೆ. ಮತ್ತು ಆ ಕಡೆ ಶೆಡ್ಡು ಮಧ್ಯದಲ್ಲಿ ಮಾಡಿದ್ದೀವಿ, ಹಿಂದೆಗಡೆನೂ ಜಾಗ ಇರುತ್ತೆ, ಮತ್ತು ಈ ಕಡೆ ಮಧ್ಯದಲ್ಲಿ ಜಾಗ ಇರುತ್ತೆ. 2 ಕಡೆ ಬಿಸಿಲು ಬೀಳೋದ್ರಿಂದ ವಾತಾವರಣ ಇಲ್ಲಿ ಚೆನ್ನಾಗಿರುತ್ತೆ ಸರ್. ಇಲ್ಲಿ ಹಸುಗಳಿಗೆ ಬಿಸಿಲಿಗೆ ಬೇಕಾದಾಗ ಬಿಸಿಲಿಗೆ ಬರುತ್ತೆ, ನೆರಳಿಗೆ ಬೇಕಾದಾಗ ನೆರಳಿಗೆ ಹೋಗುತ್ತೆ. ಅದೇ ನಾವು ಕೊಟ್ಟಿಗೆಯಲ್ಲಿ ಮಾಡಿದ್ರೆ ಯಾವಾಗೂ ಶೆಡ್ ಒಳಗಡೆ ಇರುತ್ತೆ. ಅದೇ ಈ ಥರ ಮಾಡಿದ್ರೆ ಹಸುಗಳ ಆರೋಗ್ಯನೂ ಚೆನ್ನಾಗಿರುತ್ತೆ ಸರ್. ಸರ್ ಕೊಟ್ಟಿಗೆಯಲ್ಲೂ ಇಲ್ಲಿಗೆ ಅದು ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ? ಹೌದು ಸರ್, ಖಂಡಿತ ಸರ್. ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುತ್ತೆ. ಹೆಂಗಂದ್ರೆ ಸರ್, ಈಗ ಕೊಟ್ಟಿಗೆಯಲ್ಲಿ ನಾವು ಕಟ್ಟಾಕಿದ ಕಡೆನೇ ಇರುತ್ತೆ ಹಸು, ಬಟ್ ಅದು ಹಸು ವೀಕ್ ಆಗಿರುತ್ತೆ ನೋಡಿ ಸರ್. ಈಗ ಶೆಡ್ಡೆಲ್ಲ ಕಟ್ಟೋದಕ್ಕಿಂತ ಮುಂಚೆ ನಮ್ಮ ಹಸು ಎಲ್ಲ ಮೂಳೆ ಬಿಟ್ಕೊಂಡಿತ್ತು.
ಮೊದಲು. ಈಗ ನೋಡಿ ಸರ್, ಈ ಲೂಸ್ ಹೌಸಿಂಗಲ್ಲಿ ಬಿಟ್ಟಿದ್ದಾದ್ಮೇಲೆ ಡೈಲಿ ಅಂದರೆ ಏನಂದರೆ ಅಲ್ಲಿ ಮೇವು ತಿಂದಿದ ತಕ್ಷಣ ಎಲ್ಲ ಈ ಕಡೆ ಶೆಡ್ಗೆ ರೆಸ್ಟ್ ಮಾಡೋಕ್ಕೆ ಬಂದುಬಿಡ್ತವೆ. ಹಾಗಾಗಿ ಹಸುಗಳು ಮೈಕಟ್ಟು ಚೆನ್ನಾಗಿ ಬರುತ್ತೆ, ಹಸುಗಳ ಆರೋಗ್ಯದಲ್ಲಿ ಚೆನ್ನಾಗಿರುತ್ತೆ. ನೋಡಿ ಸರ್, ಇವತ್ತು ನಮ್ಮಲ್ಲಿ ಏನು 80 ಹಸು ಮೇಲೆ ಇದೆ. ಒಂದು ತಿಂಗಳಲ್ಲಿ 1 ದಿವಸ ಇಲ್ಲ 2 ದಿವಸ ಅಂದರೆ ಡಾಕ್ಟ್ರ ಅವಶ್ಯಕತೆ ಇರುತ್ತೆ ಸರ್. ನಾವೀಗ ಕೊಟ್ಟಿಗೆಯಲ್ಲಿ ಕಟ್ಟಾಕಿದ ಕಡೆ ಹಸು ಇದ್ದರೆ ಹಸು ಆರೋಗ್ಯ ಕೂಡ ಕಡಿಮೆ ಇರುತ್ತೆ ಸರ್. ಹಸುವಿನ ಆರೋಗ್ಯ ಹೆಲ್ತ್ ಕಂಡೀಷನ್ಸು ಕಡಿಮೆನೇ ಇರುತ್ತೆ. ನೋಡಿ ಈಗೇನು ನಾವು ಕೊಟ್ಟಿಗೆಯಿಂದ ಆಚೆಗೆ ಲೂಸ್ ಹೌಸಿಂಗಲ್ಲಿ ಬಿಟ್ಟಿದ್ದೀವಿ, ಹಸು ಡೈಲಿ ವಾಕ್ ಮಾಡ್ತಿರುತ್ತೆ, ಅಂದರೆ ಓಡಾಡ್ತಿರುತ್ತೆ. ಅದು ಸ್ವತಂತ್ರವಾಗಿ ಎಲ್ಲಿ ಬೇಕಲ್ಲಿ ಓಡಾಡುತ್ತೆ ಸರ್. ಈಗ ನೋಡಿ ಮೇವು ಬೇಕಾದಾಗ ಮೇವು ತಿನ್ನತ್ತೆ. ಈಗ ಲೂಸ್ ಹೌಸಿಂಗಲ್ಲಿ ಕೆಳಗಡೆ ಬಂದು ರೆಸ್ಟ್ ಮಾಡಬೇಕಾದ್ರೆ ರೆಸ್ಟ್ ಮಾಡುತ್ತೆ, ಓಡಾಡುತ್ತೆ. ಮತ್ತು ಸಗಣಿನೂ ನೋಡಿ ಸರ್ ಏನು ಕ್ವಾಲಿಟಿಯಲ್ಲಿದೆ. ಇಲ್ಲಿ ನೋಡಿ ಸರ್, ಭೂಮಿಯಲ್ಲಿ ಓಡಾಡಿ ಹಸು ಸಗಣಿ ನೋಡಿ ಸರ್ ಪೌಡ್ರ್ ಥರ ಆಗ್ಬಿಟ್ಟಿರುತ್ತೆ ಸರ್. ಅಂದರೆ ಹಾಸಿಗೆ ರೂಪದಲ್ಲಿ ಇದಾಗ್ಬಿಟ್ಟಿರುತ್ತೆ ಸರ್, ಇಲ್ಲಿ ಪೌಡ್ರ್ ಥರ ಆಗ್ಬಿಟ್ಟಿರುತ್ತೆ ಸರ್. ಈ ಸಗಣಿನೆಲ್ಲ ತುಳಿದಾಗ ಹಸುನ ಹೆಲ್ತ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಸರ್. ಶೆಡ್ಡಲ್ಲಿ ಇರಬೇಕಾದ್ರೆ ಅದಕ್ಕೆ ಬಿಸಿಲು ಗಾಳಿ ಇದಾಗೋದಿಲ್ಲ, ಅಲ್ಲಿ ಇದರಲ್ಲಿ ವೆಟ್ ಥರನೇ ಇರುತ್ತೆ. ಅದೇ ಈ ಲೂಸ್ ಹೌಸಿಂಗಲ್ಲಿ ಆಗಿ ನೋಡಿ ಸರ್ ಈ ಥರ ಪೌಡ್ರ್ ಥರ ಆಗ್ಬಿಟ್ಟಿರುತ್ತೆ. ನೋಡಿ ಸರ್, ಇದು ಸಗಣಿನೂ ಬೇಗ ಡ್ರೈ ಆಗುತ್ತೆ. ಹಸುಗಳಿಗೆ ಈ ಕೆಚ್ಚಲು ಬಾವು ಈ ಥರ ಸಮಸ್ಯೆ ಬರೋದಿಲ್ಲ. ಈಗ ನೋಡಿ ಸರ್, ಓಡಾಡೋದ್ರಿಂದ ಹಸುಗಳ ಹಾಲು ಕೂಡ ಉತ್ಪತ್ತಿ ಜಾಸ್ತಿ ಆಗುತ್ತೆ ಸರ್. ಹಸುಗಳಲ್ಲಿ ಹಾಲಿನ ಉತ್ಪತ್ತಿ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಹಸುಗಳಿಗೆ ಸ್ಟ್ರೆಸ್ ಅನ್ನೋದಿರಲ್ಲ ಸರ್, ಆಯಾಸ ಅನ್ನೋದಿರೋದಿಲ್ಲ ಸರ್ ಹಸುಗಳಿಗೆ. ಅದು ಎಲ್ಲಿ ಬೇಕು ಅಲ್ಲಿ ಮಲಗುತ್ತೆ, ಎಲ್ಲಿ ಬೇಕು ನೋಡಿ ಸರ್. ಈಗ ನೋಡಿ ಕೆಲವೊಂದು ಎಕ್ಸಾಂಪಲ್ ನೋಡ್ಬೋದು, ಅಲ್ಲಿ ಮೇವು ತಿಂತಾ ಇದೆ. ಇಲ್ಲಿ ನೋಡಿ ಸರ್, ಶೆಡ್ ಕೆಳಗಡೆ ಬಂದು ರೆಸ್ಟ್ ಮಾಡೋದಕ್ಕೆ ಬರ್ತಾ ಇದ್ದೇವೆ. ನೋಡಿ ಸರ್, ಇಲ್ಲಿ ನೋಡಿ ಅಲ್ಲಿ ಬಂದು ಮಲಗಿದೆ. ಮತ್ತು ಈ ಕಂಪಾರ್ಟ್ಮೆಂಟಲ್ಲಿ ನೋಡಿ ಎಲ್ಲ ಮೇವು ತಿಂದು ಮುಗಿಸ್ಕೊಂಡು ನೋಡಿ ಸರ್, ಈ ಕಂಪಾರ್ಟ್ಮೆಂಟಲ್ಲಿ ಎಲ್ಲ ಬಂದು ಶೆಡ್ ಕೆಳಗಡೆ ಮಲಗಿದ್ದಾವೆ ನೋಡಿ ಸರ್. ಈ ಕಂಪಾರ್ಟ್ಮೆಂಟಲ್ಲಿ ಹಸು ಮೇಂಟೆನೆನ್ಸ್ ಬಗ್ಗೆ ಮಾತಾಡೋದು, ದಿನಚರಿ ಎಲ್ಲ ಯಾವ ಥರ ಇರುತ್ತೆ ಸರ್? ಸರ್, ಹಸು ಮೇಂಟೆನೆನ್ಸ್ ಬಗ್ಗೆ ಮಾತಾಡೋದಾದರೆ, ಈಗ ಮೊದಲು ನಾವು ಶೆಡ್ಡಲ್ಲಿ ಇರಬೇಕಾದ್ರೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕಾಗಿತ್ತು. ಬೆಳಗ್ಗೆ 4 ಗಂಟೆಗೆ ಎದ್ದು ಫಸ್ಟ್ ಸಗಣಿ ತೆಗಿತಾ ಇದ್ವಿ. ಸಗಣಿ ತೆಗೆದಿದ್ದಾದ್ಮೇಲೆ ಹಸು ಎಲ್ಲ ಸಗಣಿ ಅಂಟ್ಕೊಂಡು ಬಿಟ್ಟಿರ್ತಾಯಿತ್ತು. ಮತ್ತು ಹಸುನೆಲ್ಲ ತೊಳಿಬೇಕಾಗಿತ್ತು. ಸಗಣಿ ತೆಗಿಯೋದು 1 ಅವರ್ ಕೆಲಸ ಆದರೆ ಹಸುನ ತೊಳೆಯೋದು 1-2 ಅವರ್ ಕೆಲಸ ಆಗ್ತಿತ್ತು ಸರ್. ಆಗ ಏನು ಮಾಡ್ತೀವಿ, ಮಿಲ್ಕಿಂಗಿಂದ ಮುಂಚೆ ಹಸುನ ಕೆಚ್ಚಲನ್ನ ಮಾತ್ರ ತೊಳ್ಕೊಂಡು ಹಾಲು ಕರಿತಾ ಇದ್ವಿ. ಹಸುನ ಕೆಚ್ಚಲನ್ನ ತೊಳ್ಕೊಂಡು ಮತ್ತೆ ಹಸುನ ತೊಳೆಯೋದು 2 ಅವರ್ ಕೆಲಸ ಆಗ್ತಿತ್ತು ಸರ್. ಇಬ್ಬರು ಲೇಬರ್ದು 2 ಅವರ್ ಕೆಲಸ ಆಗ್ತಿತ್ತು ಇಷ್ಟು ಅನಿಮಲ್ಗೆ ಹಸು ತೊಳಿಬೇಕಾದ್ರೆ. ಮತ್ತು ನಂತರ ಏನು ಮಾಡ್ತೀವಿ, ಮಿಲ್ಕಿಂಗ್ ಮಾಡ್ತಿದ್ವಿ. ಮಿಲ್ಕಿಂಗ್ ಮಾಡಿದಾದ್ಮೇಲೆ ಮತ್ತೆ ಇಂಡಿ ಬೂಸ, ಮೊದಲು ನಾವು ಇಂಡಿ ಬೂಸ ಕೊಡ್ತಿದ್ವಿ. ಆಮೇಲೆ ಇಂಡಿ ಬೂಸ ಕೊಟ್ಕೊಂಡು ಮತ್ತೆ ನಂತರ ಮೇವು ಕೊಡ್ತೀವಿ. ಮೇವು ಕೊಡೋಷ್ಟರಲ್ಲಿ 10 ಗಂಟೆ ಆಗ್ತೀವಿ ಸರ್. 4 ಗಂಟೆಗೆ ಇದ್ದರೆ ಅದಕ್ಕೆ ಕಂಪ್ಲೀಟ್ ಕೆಲಸ ಮಾಡೋದು 10 ಗಂಟೆಗೆ ಆಗ್ತಾಯಿದೆ ಸರ್. ಅದೇ ಈಗ ಈ ಲೂಸ್ ಹೌಸಿಂಗಲ್ಲಿ ಬಂದಮೇಲೆ 5 ಗಂಟೆಗೆ ಮಿಲ್ಕಿಂಗ್ ಮಾಡ್ತೀವಿ ಸರ್. 5 ಗಂಟೆಗೆ ಮಿಲ್ಕಿಂಗ್ ಮಾಡ್ತೀವಿ. ಯಾಕಂದರೆ ನಮ್ದು ಹಸು ತೊಳೆಯೋ ಕೆಲಸ ಇರಲ್ಲ, ಸಗಣಿ ಎತ್ತೋ ಕೆಲಸ ಇರಲ್ಲ, ಜಸ್ಟು ಮಿಲ್ಕಿಂಗ್ ಮಾಡ್ತೀವಿ. ಮಿಲ್ಕಿಂಗ್ ಮಾಡಿದ್ದಾದ್ಮೇಲೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 6 ಗಂಟೆಗೆ ಮಿಲ್ಕಿಂಗ್ ಕಂಪ್ಲೀಟ್ ಆಗುತ್ತೆ. 6 ಗಂಟೆಗೆ ಮಿಲ್ಕಿಂಗ್ ಕಂಪ್ಲೀಟ್ ಆದಮೇಲೆ 7ರಿಂದ 7:15 ಫೀಡ್ ಕೊಡ್ತೀವಿ. ಮೊದಲು ಫೀಡ್ ಬಂದುಬಿಟ್ಟು ಈ ಥರ ಫೀಡ್ ಮ್ಯಾನೇಜರ್ಗೆ ಕೊಡ್ತೀವಿ. ನಂತರ ಬಂದುಬಿಟ್ಟು ತೋರಿಸ್ಕೊಡ್ತೀನಿ ಸರ್, ಮತ್ತೆ ಫೀಡ್ ಯಾವ ರೀತಿ ಕೊಡ್ತೀವಿ ಅನ್ನೋದು ತೋರಿಸ್ಕೊಡ್ತೀವಿ. 7ರಿಂದ 7:15 ಆ ಟೈಮಿಗೆ ಫೀಡ್ ಕೊಡ್ತೀವಿ. ಫೀಡ್ ಕೊಟ್ಟಿದ್ದಾದಮೇಲೆ ನಂತರ 8-8:15 ಬೆಳಗ್ಗೆ ಮೇವು ಕೊಟ್ಬಿಡ್ತೀವಿ ಸರ್. ಬೆಳಗ್ಗೆ ಮೇವು ಕೊಡ್ತೀನಿ, ನಮ್ಗೆ ಅಷ್ಟೇ 2 ಅವರ್ ಕೆಲಸ ಮುಗಿದು. ಬೆಳಗ್ಗೆ ಹಾಲು ಕರೆಯೋದು 1 ಅವರ್ ಕೆಲಸ, ಫೀಡು ಮತ್ತು ಮೇವು ಕೊಡೋದು 1 ಅವರ್ ಕೆಲಸ, 2 ಅವರ್ ಕೆಲಸ. ಅದೇ ಇಷ್ಟಸುಗೂ ಶೆಡ್ಡಲ್ಲಿ ಕೆಲಸ ಮಾಡಬೇಕಾದ್ರೆ 6ರಿಂದ 7 ಜನ ಬೇಕಾಗಿತ್ತು. ಈ ಲೂಸ್ ಹೌಸಿಂಗಲ್ಲಿ ಮಾಡಿರೋದ್ರಿಂದ ಬರೀ 3 ಜನ ಸಾಕು ಸರ್. ಇಷ್ಟು 100 ಅನಿಮಲ್ನ ಬರೀ 3 ಜನ ನೋಡ್ಕೊಳ್ತಿದ್ದಾರೆ ಸರ್. ಹಾಗಾದ್ಮೇಲೆ ಮತ್ತೆ ಈವ್ನಿಂಗು ಮತ್ತೆ 4 ಗಂಟೆಗೆ ಫೀಡ್ ಕೊಡ್ತೀವಿ. 5ರಿಂದ 6 ಗಂಟೆಗೆ ಹಾಲು ಕರಿತೀವಿ. 7 ಗಂಟೆಗೆ ಮತ್ತೆ ಮೇವು ಹಾಕ್ಬಿಡ್ತೀವಿ. ಬೆಳಗ್ಗೆ ಸಂಜೆ 2 ಟೈಮ್ ಸರ್. ನಾವು ಇಷ್ಟ ಅನಿಮಲ್ಗೂ ಮೇವು ಕೊಡೋದು 2 ಟೈಮ್ ಸರ್. ಅದು ಯಾವಾಗ ಬೇಕು ಅವಾಗ ತಿನ್ನತ್ತೆ, ಯಾವಾಗ ಬೇಕು ಅವಾಗ ಬಂದು ಇಲ್ಲಿ ಶೆಡ್ಡಲ್ಲಿ ರೆಸ್ಟ್ ಮಾಡುತ್ತೆ ಸರ್ ಹಸು. ಮೊದಲನೇದಾಗಿ ಹೇಳ್ಬೇಕಂದ್ರೆ ತುಂಬ ಆರಾಮಿದ್ದೀವಿ ಸರ್. ಈಗ ಎಲ್ಲಾದರೂ ಹೋಗಬೇಕು ಬರಬೇಕಂದ್ರೆ ನಮಗೆ ಟೈಮ್ ಸೇವ್ ಆಗುತ್ತೆ. ಅದೇ ನಾವು ಕೊಟ್ಟಿಗೆಯಲ್ಲಿ ಮಾಡಿದಾಗ ಎನಿ ಟೈಮ್ ನಾವು ಇಲ್ಲೇ ಇರಬೇಕಾಗಿದೆ. ಅದೇ ಈ ಥರ ಮಾಡಿರೋದ್ರಿಂದ ನಮಗೇನಾಗಿದೆ ಅಂದರೆ ತುಂಬ ಟೈಮ್ ಸಮಯ ಉಳಿದಿದೆ, ಮತ್ತು ಲೇಬರ್ ಉಳಿದಿದ್ದಾರೆ. ಮತ್ತು ನೀರು ದಿನಕ್ಕೆ 2 ಟ್ಯಾಂಕರ್ ನೀರು ಬೇಕಾಗಿದೆ ಸರ್. ಇವಾಗ ಹಸುನ ವಾಶ್ 2 ಟ್ಯಾಂಕರ್ ನೀರು ಅಂದರೆ ದಿನಕ್ಕೆ ಈಗ ಇವತ್ತಿನ ದಿನದಲ್ಲಿ 500 ರೂಪಾಯಿ ಇದೆ ಸರ್ ಒಂದು ಟ್ಯಾಂಕರ್ ನೀರು. ದಿನಕ್ಕೆ ಒಂದು ಕೊಟ್ಟಿಗೆ ತೊಳೆಯೋದಕ್ಕಾಗಲಿ ಹಸು ತೊಳೆಯೋದಕ್ಕಾಗಲಿ 1000 ರೂಪಾಯಿ ನೀರಿನಲ್ಲೇ ದುಡ್ಡು ಉಳಿತಾ ಇದೆ ಸರ್ ನಮಗೀಗ. ಸರ್, ಇನ್ನೊಂದು ಈ ಸಗಣಿ ಎಲ್ಲ ಯಾವಾಗ ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಸರ್? ನೋಡಿ ಸರ್, ಈಗ ಸಗಣಿ ಎಲ್ಲ ನಾವೇನು ಮಾಡ್ತೀವಿ ಅಂದರೆ ವಾರದಲ್ಲಿ 1 ದಿನ ಕ್ಲೀನ್ ಮಾಡ್ತೀವಿ ಸರ್. ವಾರದಲ್ಲಿ 1 ದಿನ ಟ್ರ್ಯಾಕ್ಟರ್ ಬ್ಲೇಡ್ಸ್ನಲ್ಲಿ ತೆಗೆದು ನೋಡಿ ಸರ್ ಈ ಥರ ಗುಡ್ಡೆ ಹಾಕ್ತೀವಿ ಸರ್. ಈ ಥರ ಇದೇ ಶೆಡ್ಡಲ್ಲಿ ಆ ಕಂಪಾರ್ಟ್ಮೆಂಟಲ್ಲೇ ಗುಡ್ಡೆ ಹಾಕ್ತೀವಿ ಸರ್. ಅದನ್ನು ನಾವು ತಿಂಗಳಿಗೊಂದ್ಸರಿ, 2 ತಿಂಗಳಿಗೊಂದ್ಸರಿ, 3 ತಿಂಗಳಿಗೊಂದ್ಸರಿ ನಾವು ಟ್ರ್ಯಾಕ್ಟರ್ಗೆ ಲೆಕ್ಕದಲ್ಲಿ, ಇಲ್ಲ ಲಾರಿ ಟಿಪ್ಪರ್ ಬರುತ್ತೆ, ಟಿಪ್ಪರ್ ಲೆಕ್ಕದಲ್ಲಿ ಗೊಬ್ಬರನ ಸೇಲ್ ಮಾಡಿಬಿಡ್ತೀವಿ ಸರ್. ನಮ್ಮದೇ ತೋಟ ಇದೆ. ನಮ್ಮದೇ ತೋಟಕ್ಕೆ ವರ್ಷಕ್ಕೆ 1 ಬಾರಿ ಮಾತ್ರ 100 ಲೋಡ್ ಹೊಡಿತೀವಿ ಸರ್. ವರ್ಷಕ್ಕೆ 1 ಬಾರಿ ಒಂದು 2-3 ತಿಂಗಳು ನಮ್ಗೆ ಅಡ್ಜಸ್ಟ್ ಆಗುತ್ತೆ. ರಿಮೈನಿಂಗ್ ಇನ್ನೇನು 7-8 ತಿಂಗಳದ್ದು ಇರತ್ತಲ್ಲ, 8 ತಿಂಗಳದ್ದು ನಾವು ಸೇಲ್ ಮಾಡಿಬಿಡ್ತೀವಿ ಸರ್. ಶೆಡ್ಡಿಗೆ ತುಂಬಾ ಖರ್ಚು ಮಾಡಿ ಎಲ್ಲ ಕಬ್ಬಣನೇ ಯೂಸ್ ಮಾಡ್ತಾರೆ. ನೀವು ಎಲ್ಲ ಕಲ್ಲುಗಳು ಈ ಥರ ಇದು ಮಾಡ್ಕೊಂಡಾಗ ನಿಮಗೂ ಸ್ವಲ್ಪ ಸೇವ್ ಆಗಿರುತ್ತೆ ಸರ್. ಈಗ ನಾನು ತುಂಬ ಶೆಡ್ ನೋಡಿದೆ ಸರ್. ನಾನು ತುಂಬ ಶೆಡ್ ನೋಡಬೇಕಾದ್ರೆ ಏನಾಯ್ತಂದರೆ ನೋಡಿ ಸರ್, ಈ ಥರ ಏನು ಕಾಲಮ್ ನಿಲ್ಲಿಸಿರ್ತಾರಲ್ವ ಕಂಬ, ಈ ಕಂಬಕ್ಕೆ ಐರನ್ ಫೋಲ್ ಹಾಕಿರ್ತಾರೆ. ಈ ಐರನ್ ಫೋಲ್ ಹಾಕಿದಾಗ ಏನಾಗುತ್ತೆ ನೋಡಿ ಸರ್, ಸಗಣಿ ಗಂಜಲೆಲ್ಲ ಹೋಗುತ್ತಲ್ಲಿ. ಸಗಣಿ ಗಂಜಲೆಲ್ಲ ಹೋದಾಗ ರಸ್ಟ್ ಹಿಡಿದು ಎಲ್ಲ ಹೋಗಿ ಡ್ಯಾಮೇಜ್ ಆಗಿ ಶೆಡ್ಡೆಲ್ಲ ವಾಲ್ಕೊಂಡಿರೋದಾಗಲಿ ಬಿದ್ದಿರೋದಾಗಲಿ ನಾನು ತುಂಬ ನೋಡಿದ್ದೀನಿ. ಸುಮಾರು ಫಾರಮಲ್ಲಿ ನೋಡಿದ್ದೀನಿ. ಕಬ್ಬಿಣದ ರ್ಯಾಡ್ ಕೆಳಗಡೆ ಯೂಸ್ ಮಾಡಿದಾಗ ಇದಾಗತ್ತೆ. ಅದೇ ಕಲ್ಲನ್ನ ಯೂಸ್ ಮಾಡಿದ್ರೆ ಇದು ತುಕ್ಕಿಡಿಯಲ್ಲ ಸರ್, ತುಕ್ಕಿಡಿಯಲ್ಲ ಮತ್ತು ಇದಾಗೋದಿಲ್ಲ. ಲೈಫ್ ಚೆನ್ನಾಗಿ ಬರುತ್ತೆ ಸರ್. ಹಾಗಾಗಿ ನೋಡಿ ಅದಕ್ಕೆ ನಾವು ಕಲ್ಲಿನಲ್ಲೇ ನಿರ್ಮಾಣ ಮಾಡಿದ್ದೀವಿ ಸರ್.
ಹಾಗಾಗಿ ನಾವು ಕಲ್ಲಿನಲ್ಲೇ ನಿರ್ಮಾಣ ಮಾಡಿದ್ದೀವಿ ಸರ್. ಕಡಿಮೆ ವೆಚ್ಚ ಆಗಬೇಕಂತ ಅದು ಕಬ್ಬಿಣ ಜಾಸ್ತಿ ಆಗುತ್ತೆ ಸರ್. ಈಗದಿಂದ ನಾವು ಶೆಡ್ನ ನಿರ್ಮಾಣ ಕೂಡ ಕಡಿಮೆ ಆಗಲಿ ಅಂತ ನಾವು ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ ಮಾಡಬೇಕಂತ ಮಾಡಿದ್ದೀವಿ ಸರ್. ಓಕೆ. ಇನ್ನು ಮೇಲೆ ಎಲ್ಲ ಮೇಲೆ ಎಲ್ಲ ಟ್ರಸ್ ಮಾಡಿ ಸರ್, ಅದು ಗ್ರಿಪ್ ಶೀಟ್ ಕರೆಕ್ಟಾಗಿ ಕೂತ್ಕೊಬೇಕಂತ ಹೇಳ್ಬಿಟ್ಟು ಸಿಮೆಂಟ್ ಶೀಟ್ ಬಳಸಿ ಮೇಲೆ ಎಲ್ಲ ಕಬ್ಬಿಣನ ಬಳಸಿ ಸರ್. ಭೂಮಿಯಲ್ಲಿರೋದು ಮಾತ್ರ ಕಲ್ಲನ್ನ ಯೂಸ್ ಮಾಡಿದ್ದೀವಿ ಸರ್. ಇದು ಲೈಫ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಸರ್. ನೋಡಿ ಸರ್, ಈಗ ನಾವು ಮುಂದೆ ಫೀಡ್ ಮ್ಯಾನೇಜರಲ್ಲಿ ಫೀಡ್ ಕೊಡ್ತೀವಿ, ಮತ್ತು ಬಂದುಬಿಟ್ಟು ಜೋಳದ ಸಪ್ಪೆ ಆಗಿರ್ಬೋದು, ಸೈಲೇಜ್ ಆಗಿರ್ಬೋದು ಕೊಡ್ತೀವಿ. ನೋಡಿ ಸರ್, ನೀರಿನ ವ್ಯವಸ್ಥೆ ಬಂದ್ಬಿಟ್ಟು ಈ ರೀತಿ ಇರುತ್ತೆ ಸರ್. ಟಬ್ ಬಿಟ್ಟಿದ್ದೀವಿ, ಯಾವಾಗ ಬೇಕು ಅವಾಗ ಹೋಗಿ ನೀರು ಕುಡಿಯುತ್ತೆ ಸರ್. ಇದು 24 hours ಮಾಡಬೇಕು ಸರ್. ನೀರು ಕುಡಿಯೋದಕ್ಕೆ ವ್ಯವಸ್ಥೆ ಬಂದ್ಬಿಟ್ಟು 24 ಗಂಟೆ ವ್ಯವಸ್ಥೆ ಮಾಡ್ಬೇಕು ಸರ್. ಈಗ ನಾವೇನಾಗ್ಬಿಟ್ಟು ಶೆಡ್ ಕೊಠಡಿಯಲ್ಲಿ ಕಟ್ಟಾಕಿದಾಗ ನಾವು ಇಟ್ಟಾಗ ಮಾತ್ರ ಹಸು ಕುಡಿಯುತ್ತೆ. ಬಟ್ ಅದೇ ನಾವಾದರೆ ನಮ್ಗೆ ಯಾವಾಗ ಬೇಕು ಅವಾಗ ಕುಡಿತೀವಿ. ಈಗ ಎಕ್ಸಾಂಪಲ್ ಚಹಾ ಕುಡಿತೀವಿ, ನೀರು ಕುಡಿತೀವಿ, ಜ್ಯೂಸ್ ಕುಡಿತೀವಿ. ಬಟ್ ನಾವು ಯಾವಾಗ ಬೇಕು ಕೂಡ ಅದೇ ಹಸುಗೆ ಬೇಕು ನೀರು ಬೇಕಾದಾಗ ಅದು ಸಿಗೋದಿಲ್ಲ. ಅದೇ ಲೂಸ್ ಹಸುಗೆ ನೋಡಿ ಸರ್ ಈ ಥರ ವ್ಯವಸ್ಥೆ ನೋಡಿ ಸರ್, ಈ ಥರ ಆಲ್ರೆಡಿ ಬಿಟ್ಟಿದ್ದೀವಿ, ಟಬ್ಬಲ್ಲಿ ಇಟ್ಟಿದ್ದೀವಿ. ಅದು ಯಾವಾಗ ಬೇಕು ಅವಾಗ ಮೇವು ತಿನ್ನತ್ತೆ, ಬಂದು ಯಾವಾಗ ಬೇಕು ಅವಾಗ ನೀರು ಕುಡಿತಾ ಇರ್ತವೆ ಸರ್. ಈಗ ನೋಡ್ಬೋದು, ಈ ದೃಶ್ಯ ನೋಡ್ಬೋದು ಸರ್, ನೀವು ನೋಡ್ಬೋದು ನೀರು ಯಾವ ಥರ ಇದು ಮಾಡ್ತಾ ಇದ್ದಾವೆ ಅಂತ ಸರ್. ನೋಡಿ, ಈಗ ಎನಿ ಟೈಮ್ ಅವುಗಳು ನೀರು ಸಿಗೋದ್ರಿಂದ ಹಾಲಿನ ಪ್ರಮಾಣ ಕೂಡ ಹೆಚ್ಚಿಗೆ ಆಗುತ್ತೆ ಸರ್. ಏನಾದ್ರು ಕಂಡೀಷನ್ ಶೆಡ್ಡಲ್ಲಿ ಬಂದುಬಿಟ್ಟು ನಾವು ಇಟ್ಟಾಗಲೇ ಕುಡಿತಾರೆ, ಅದೇ 24 hours ನೀರು ಕುಡಿದ್ರೆ ಹಾಲಿನ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಸರ್ ಹಸುಗಳಿಗೆ.